ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 24ನೇ ದಿನದ ಪಾಠ. ನಮಗೆ ಯಾರಾದರೂ ವಾಟ್ಸಪ್ನಲ್ಲಿ ಇಂಗ್ಲಿಷ್ನಲ್ಲಿ ಮೆಸೇಜ್ ಮಾಡಿದಾಗ ಅಥವಾ ನಾವು ಫೇಸ್ಬುಕ್ನಲ್ಲಿ ಏನಾದರೂ ಬರೆಯಬೇಕಾದಾಗ ನಮಗೆ ಸರಿಯಾದ ಪದಗಳು ಸಿಗಲ್ಲ. ಇವತ್ತು ನಾವು ಮೆಸೇಜ್ ಮಾಡುವಾಗ ಬಳಸುವ ಸಣ್ಣ ವಾಕ್ಯಗಳನ್ನು ಮತ್ತು ಈಗಿನ ಕಾಲದ ಶಾರ್ಟ್ ಫಾರ್ಮ್ಗಳನ್ನು ಕಲಿಯೋಣ. ಈ ವಿಡಿಯೋ ನೋಡಿದ ಮೇಲೆ ನೀವು ಯಾರಿಗಾದರೂ ಇಂಗ್ಲಿಷ್ನಲ್ಲಿ ಮೆಸೇಜ್ ಕಳುಹಿಸಬಹುದು. ಭಾಗ 1. ಸಾಮಾನ್ಯ ಮೆಸೇಜ್ಗಳು, ಕಾಮನ್ ಮೆಸೇಜಸ್. ನಮ್ಮ ದಿನನಿತ್ಯದ ಮೆಸೇಜ್ಗಳು ಹೀಗಿರಲಿ: ನೀನು ಫ್ರೀ ಇದ್ದೀಯಾ? ಆರ್ ಯು ಫ್ರೀ? ನೀನು ಯಾಕೆ ರಿಪ್ಲೈ ಮಾಡ್ತಿಲ್ಲ? ವೈ ಆರ್ ಯು ನಾಟ್ ರಿಪ್ಲೈಯಿಂಗ್? ನನಗೆ ಒಂದು ಫೋಟೋ ಕಳುಹಿಸು. ಸೆಂಡ್ ಮೀ ಅ ಫೋಟೋ. ನಾನು ನಿನ್ನ ಪ್ರೊಫೈಲ್ ಪಿಕ್ಚರ್ ನೋಡಿದೆ. ಐ ಸಾ ಯೋರ್ ಪ್ರೊಫೈಲ್ ಪಿಕ್ಚರ್. ನಿನ್ನ ಡಿಪಿ ಚೆನ್ನಾಗಿದೆ. ಯೋರ್ ಡಿಪಿ ಇಸ್ ನೈಸ್. ಭಾಗ 2. ಶಾರ್ಟ್ ಫಾರ್ಮ್ಗಳ ಬಳಕೆ, ಯೂಸಿಂಗ್ ಶಾರ್ಟ್ ಫಾರ್ಮ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ಉಳಿಸಲು ಜನರು ಹೀಗೆ ಬರೆಯುತ್ತಾರೆ: ಟಿಸಿ, ಟೇಕ್ ಕೇರ್, ಹುಷಾರಾಗಿರು. GM/GN, ಗುಡ್ ಮಾರ್ನಿಂಗ್/ಗುಡ್ ನೈಟ್. HBD, ಹ್ಯಾಪಿ ಬರ್ತ್ಡೇ. TY/TQ, ಥ್ಯಾಂಕ್ ಯು. ASAP, ಆಸ್ ಸೂನ್ ಆಸ್ ಪಾಸಿಬಲ್, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ. BTW, ಬೈ ದ ವೇ, ಅಂದಹಾಗೆ. ಭಾಗ 3. ಗ್ರೂಪ್ ಮೆಸೇಜ್ ಮತ್ತು ಸ್ಟೇಟಸ್. ಗ್ರೂಪ್ನಲ್ಲಿ ಅಥವಾ ಸ್ಟೇಟಸ್ ಹಾಕುವಾಗ ಹೀಗೆ ಬಳಸಿ: ಈ ವಿಡಿಯೋ ನೋಡಿ. ವಾಚ್ ದಿಸ್ ವಿಡಿಯೋ. ಗ್ರೂಪ್ನಲ್ಲಿ ಲಿಂಕ್ ಶೇರ್ ಮಾಡಿ. ಶೇರ್ ದ ಲಿಂಕ್ ಇನ್ ದ ಗ್ರೂಪ್. ನಿನ್ನ ಸ್ಟೇಟಸ್ ತುಂಬಾ ಚೆನ್ನಾಗಿದೆ. ಯೋರ್ ಸ್ಟೇಟಸ್ ಇಸ್ ವೆರಿ ನೈಸ್. ನಾನು ಈಗ ಬ್ಯುಸಿ ಆಗಿದ್ದೇನೆ. ಐ ಆಮ್ ಬ್ಯುಸಿ ರೈಟ್ ನೌ. ಸ್ನೇಹಿತರೆ, ವಾಟ್ಸ್ಆಪ್ ಇಂಗ್ಲಿಷ್ ಕಲಿಯೋದು ಎಷ್ಟು ಮಜವಾಗಿದೆ ಅಲ್ವಾ? ಇವತ್ತಿನ ಹೋಮ್ವರ್ಕ್: ನನಗೆ ಒಂದು ಫೋಟೋ ಕಳುಹಿಸು ಅನ್ನೋದನ್ನ ಇಂಗ್ಲಿಷ್ನಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪುಗಳಿಗೆ ಶೇರ್ ಮಾಡಿ. ನಾಳೆ ಈ 2ನೇ ಹಂತದ ಕೋರ್ಸ್ನ ಕೊನೆಯ ದಿನ, ಡೇ 25. ನಾಳೆ ನಾವು ಪರಿಪೂರ್ಣವಾಗಿ ಸಣ್ಣ ಮಾತುಕತೆ ನಡೆಸುವುದು ಹೇಗೆ ಅನ್ನೋದನ್ನ ಕಲಿಯೋಣ. ಧನ್ಯವಾದಗಳು.